ಗೆಳೆಯರೆ, ಛತ್ರಪತಿಯ ಸ್ವರಾಜ್ಯದ ಕನಸನ್ನು ಮರಾಠರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಪೇಶ್ವೆಗಳ ಕಾಲಕ್ಕೆ ಅವರು ಇಡೀ ಭಾರತದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಮೊಘಲರನ್ನು ಕೂಡ ತಮ್ಮ ಸಾಮಂತರನ್ನಾಗಿ ಮಾಡ್ಕೋತಾರೆ. ಆದರೆ ಇದು ಸಾಧ್ಯವಾಗಿದ್ದು ಔರಂಗಜೇಬನ ಅಂತ್ಯದ ನಂತರ. ಔರಂಗಜೇಬ ಇದ್ದಷ್ಟು ದಿನ ಮೊಘಲರ ನಿರಂತರ ಆಕ್ರಮಣಗಳ ವಿರುದ್ಧ ಮರಾಠರು ತಮ್ಮನ್ನು ತಾವು ಉಳಿಸ್ಕೊಂಡಿದ್ದು ಒಂದು ದೊಡ್ಡ ಸಾಹಸದ ಕಥೆ. ಇದನ್ನು ಮರಾಠ ಇತಿಹಾಸಕಾರರು ತುಂಬ ವರ್ಣರಂಜಿತವಾಗಿ ಬರೀತಾರೆ. ಆದರೆ ಹಾಗವರನ್ನು ಉಳಿಸೋದರಲ್ಲಿ, ಕಣ್ರೆಪ್ಪೆಯಂತೆ ಕಾಪಾಡಿಕೊಳ್ಳೋದರಲ್ಲಿ ಕರ್ನಾಟಕದ ಪಾತ್ರ ತುಂಬಾ ದೊಡ್ಡದಿದೆ. ಅದನ್ನು ಅವರು ಮರೆತು ಹೋಗ್ತಾರೆ. ನಮ್ಮ ಚೆನ್ನಮ್ಮ, ನಮ್ಮ ಭರಮಣ್ಣ, ನಮ್ಮ ಪೆದ್ದಿಪಿಡಿಯ ನಾಯಕ ಅವರ ಶೌರ್ಯ, ಬುದ್ಧಿವಂತಿಕೆ, ಬಲಿದಾನಗಳು ಛತ್ರಪತಿಯ ವಂಶವನ್ನು ಕಾಪಾಡಿದ್ವು ಅನ್ನೋದನ್ನು ಹೇಳದೇ ಇದ್ದರೆ, ಅವರನ್ನು ನೆನಪು ಮಾಡಿಕೊಳ್ಳದೇ ಇದ್ದರೆ ಮರಾಠರ ಚರಿತ್ರೆ, ಹೈಂದವಿ ಸಾಮ್ರಾಜ್ಯ ಸ್ಥಾಪನೆಯ ಚರಿತ್ರೆ ಇದೆಲ್ಲ ಕೂಡ ಅಪೂರ್ಣ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಕರುನಾಡಿನ ಕಲಿಗಳ ಸಾಹಸ ಮತ್ತು ಮೊಘಲರ ವಿರುದ್ಧ ರಾಜಾರಾಮನ ಸೈನಿಕರ ಪೌರುಷ ಹೇಗಿತ್ತು? ಬನ್ನಿ ನೋಡೋಣ.